ಡಿ.ಆರ್. ಹ್ಯುಮಾನಿಟಿ ಮೋಟಿವೇಶನಲ್ ವರ್ಲ್ಡ್ ಚಾನಲ್ಗೆ ಸ್ವಾಗತ. ಒಂದು ಹೊತ್ತಿನಲ್ಲಿ ಕುಂದಾಪುರದ ಹತ್ತಿರದ ಒಂದು ಸಣ್ಣ ಹಳ್ಳಿಯಲ್ಲಿತ್ತು ಮುತ್ತಪ್ಪನ ಆರುಮನೆ. ಮುತ್ತಪ್ಪನು ಯಾಕೋ ಹಳ್ಳಿ ಜನರಲ್ಲಿ ಅತಿ ಬುದ್ಧಿವಂತನೆಂದು ಪ್ರಸಿದ್ಧನಾಗಿದ್ದ. ಒಮ್ಮೆ ಆ ಹಳ್ಳಿಗೆ ಆನೆಗಳ ಹಿಂಡು ಬಂದು ರೈತರ ಬೆಳೆಯನ್ನು ನಾಶ ಮಾಡತೊಡಗಿದವು. ಹಳ್ಳಿ ಜನರು ಆತಂಕಗೊಂಡು ಮುತ್ತಪ್ಪನ ಹತ್ತಿರ ಮೊರೆ ಹೋದರು. ಮುತ್ತಪ್ಪ, ನೀನು ಯಾವಾಗಲೂ ಬುದ್ಧಿವಂತ ಹೇಳಿಕೊಂಡು ಬಂದೆ, ನಾವು ಈಗ ಏನು ಮಾಡಬೇಕು ಎಂದು ಕೇಳಿದರು. ಮುತ್ತಪ್ಪನು ಅವರು ಕೇಳಿದ ಮಾತುಗೆ ನಗುತ್ತಾ, ನೋಡಿ, ಆನೆಗಳು ನಮ್ಮ ಬೆಳೆಯನ್ನು ಏಕೆ ನಾಶ ಮಾಡುತ್ತಿವೆ ಎಂಬುದನ್ನು ತಿಳಿದುಕೊಳ್ಳುವುದು ಮೊದಲ ಪ್ರಯತ್ನ ಎಂದು ಹೇಳಿದರು. ಮುತ್ತಪ್ಪನು ಕೆಲವು ದಿನ ಆನೆಗಳ ನಡೆನುಡಿಯನ್ನು ಗಮನಿಸಿ ಅವರು ಯಾಕೆ ಹಳ್ಳಿಗೆ ಬರುತ್ತಿರುವುದೆಂದು ಅರಿತ. ಆನೆಗಳು ನೀರನ್ನು ಹುಡುಕುತ್ತಿವೆ ಎಂದರು. ಆಗ ಮುತ್ತಪ್ಪನು ಒಂದು ಉಪಾಯ ಸೂಚಿಸಿದರು. ಹಳ್ಳಿ ಜನರ ಸಹಕಾರದಿಂದ ಹಳ್ಳಿಯ ಹೊರಗಡೆ ಒಂದು ದೊಡ್ಡ ನೀರಿನ ಕೆರೆ ನಿರ್ಮಿಸಿದರು. ಹೀಗೆ ಆನೆಗಳು ಕೆರೆಗೆ ಬಂದವು, ಆದರೆ ಹಳ್ಳಿಯ ಬೆಳೆಗೆ ಹಾನಿ ಮಾಡಲಿಲ್ಲ. ಈ ಸಾಧನೆಯಿಂದ ಹಳ್ಳಿ ಜನರು ತುಂಬಾ ಸಂತೋಷಪಟ್ಟರು. ಮುತ್ತಪ್ಪ, ನಿನ್ನ ಬುದ್ಧಿವಂತಿಕೆಯು ನಮ್ಮನ್ನು ಸಂಕಷ್ಟದಿಂದ ಕಾಪಾಡಿತು ಎಂದರು. ಮುತ್ತಪ್ಪನು, ನೋಡಿ, ಪ್ರತಿಯೊಂದು ಸಮಸ್ಯೆಗೆ ಪರಿಹಾರವಿದೆ. ಅದು ನಮ್ಮ ಬುದ್ಧಿವಂತಿಕೆ ಮತ್ತು ಶಾಂತ ಮನಸ್ಸನ್ನು ಬಳಸುವುದರ ಮೇಲೆ ಇದೆ. ಪ್ರತಿಯೊಬ್ಬನೂ ತನ್ನ ಬುದ್ಧಿವಂತಿಕೆಯನ್ನು ಬಳಸಿ ಸಮಸ್ಯೆಗಳನ್ನು ಪರಿಹರಿಸಬಲ್ಲ ಎಂದರು. ಆ ಹಳ್ಳಿಯ ಜನರು ಮುತ್ತಪ್ಪನ ಮಾತುಗಳನ್ನು ಜೀವಿತ ಕಾಲವೂ ಅನುಸರಿಸಿದರು ಮತ್ತು ಯಾವಾಗಲೂ ಬುದ್ಧಿವಂತಿಕೆ ಮತ್ತು ಶಾಂತಿಯನ್ನು ನೆನೆಸಿಕೊಂಡು ಜೀವಿಸಿದರು. ಧನ್ಯವಾದಗಳು ವೀಕ್ಷಕರೇ.